ಇಂದಿರಾ ಮನೆ ಅಡುಗೆಗೆ ಸುಸ್ವಾಗತ. ಇಂದಿರಾ ಮನೆ ಅಡುಗೆಯಲ್ಲಿ ಇವತ್ತು ನಾನು ತರಕಾರಿ ಚಿತ್ರಾನ್ನ ಮಾಡ್ತಾ ಇದ್ದೀನಿ. ತರಕಾರಿ ಚಿತ್ರಾನ್ನ ಮಾಡೋದಕ್ಕೆ ಮೊದಲಿಗೆ ನಾನೊಂದು ದೊಡ್ಡ ಬಾಣಲಿ ತಗೊಂಡಿದ್ದೀನಿ. ಅದಕ್ಕೆ ಒಂದು 6 ಸ್ಪೂನ್ ಎಣ್ಣೆ ಹಾಕೊಳ್ತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ ಇದಕ್ಕೆ ನಾನು 1 ಸ್ಪೂನ್ ಸಾಸಿವೆ ಹಾಕೊಳ್ತಾ ಇದ್ದೀನಿ. ಸಾಸಿವೆ ಹಾಕಿದ್ಮೇಲೆ ಒಂದು ಅರ್ಧ ಸ್ಪೂನ್ ಜೀರಿಗೆ ಹಾಕೊಳ್ತಾ ಇದ್ದೀನಿ. ಜೀರಿಗೆ ಹಾಕಿದ್ಮೇಲೆ ಒಂದು ಇಡೀ ಕಡಲೆ ಬೀಜ ಹಾಕ್ತಾ ಇದ್ದೀನಿ. ಒಂದು ಕಾಲು ಕಪ್ ಕಡಲೆ ಬೀಜ ಹಾಕಿದ್ಮೇಲೆ 1 ಸ್ಪೂನ್ ಕಡಲೆಬೇಳೆ ಹಾಕ್ತಾ ಇದ್ದೀನಿ. 1 ಸ್ಪೂನ್ ಕಡಲೆಬೇಳೆ ಹಾಕಿದ್ಮೇಲೆ 1 ಸ್ಪೂನ್ ಉದ್ದಿನಬೇಳೆ ಹಾಕ್ತಾ ಇದ್ದೀನಿ. ಉದ್ದಿನಬೇಳೆ ಹಾಕಿದ್ಮೇಲೆ ಎಲ್ಲನೂ ಒಂದು 2 ಸೆಕೆಂಡ್ ಹುರ್ಕೊಳ್ಳೋಣ. ತುಂಬ ಹೊತ್ತು ಹುರಿಯೋದು ಬೇಡ. ನಾ ಕಡಲೆ ಬೀಜ ಹುರಿದಿರೋದಿದೆ, ಸ್ವಲ್ಪ ಹುಳ ಬಿಟ್ಬಿಡ್ತವೆ ಅಂದ್ಬಿಟ್ಟು ನಾನು ಮೊದಲಿಗೆ ಹುರಿದು ಸ್ಟಾರ್ಟ್ ಇಟ್ಕೊಳ್ತೀನಿ. ನೋಡಿ, ಚಿತ್ರಾನ್ನಕ್ಕೆ ಯಾವಾಗಲೂ ನಾವು ಜಾಸ್ತಿ ಈರುಳ್ಳಿ ಹಾಕ್ತೀವಿ, ಇದಕ್ಕೆ ನಾವು ಸ್ವಲ್ಪ ಕಡಿಮೆ ಈರುಳ್ಳಿ ಹಾಕ್ತೀವಿ. ಒಂದೇ ಒಂದು ದೊಡ್ಡದಾಗಿರೋ ಈರುಳ್ಳಿನ ಸಣ್ಣದಾಗಿ ಪೊಡಿಯಾಗಿ ಹೆಚ್ಚಾಕೊಂಡಿದ್ದೀನಿ. ಮತ್ತು ಒಂದು 15 ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಹಾಕೊಂಡ್ಮೇಲೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ನಾವು ಚೆನ್ನಾಗಿ ಮಾಡ್ಕೊಳ್ಳೋಣ. ಇವಾಗ 1/4 ಸ್ಪೂನು ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ. ಅರಿಶಿನ ಪುಡಿ ಸ್ವಲ್ಪ ಹಾಕಿದ್ರೆ, ಸ್ವಲ್ಪ ಜಾಸ್ತಿ ಹಾಕಿದ್ರೆ ಅರಿಶಿನ ವಾಸನೆ ಇರುತ್ತೆ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಉಪ್ಪು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ತಿರುಗಿಸ್ಕೊಂಡಾದ್ಮೇಲೆ ನೋಡಿ, ಕಾಲು ಕಪ್ ಬೀನ್ಸ್ ಹಾಕ್ಕೊಳ್ತಾ ಇದ್ದೀನಿ. 1/4 ಕಪ್ ಬೀನ್ಸು, 1/4 ಕಪ್ ಕ್ಯಾರೆಟು, 1/4 ಕಪ್ ಕ್ಯಾಪ್ಸಿಕಮ್ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಬೇಕಾಗಿದ್ದರೆ ಎಲೆಕೋಸು ಕೂಡ ಹಾಕ್ಕೋಬೋದು. ನನ್ನ ಹತ್ರ ಎಲೆಕೋಸು ಸಿಗಲಿಲ್ಲ, ಅದಕ್ಕೋಸ್ಕರ ಹಾಕಲಿಲ್ಲ ನಾನು. ಎಲೆಕೋಸು ಹಾಕ್ಕೋಬೋದು. ಎಲೆಕೋಸು ಹಾಕ್ಕೊಂಡು ಕೂಡ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಎಲೆಕೋಸು ಹಾಕ್ಬೋದು, ನೀವು ಏನು ತರಕಾರಿ ಬೇಕಾಗಿದ್ದರೂ ಹಾಕ್ಬೋದು. ಇವಾಗ ನೋಡಿ, ನಾವು ಒಂದು 3/4 kg ಅನ್ನ ಹಾಕ್ತಾ ಇದ್ದೀನಿ. ನಿಮಗೆ ನೋಡಿಕೊಂಡು ನಿಮ್ಗೆ ಕಮ್ಮಿ ಬೇಕಂದ್ರೆ ಕಮ್ಮಿ ಹಾಕ್ಕೊಳ್ಳಿ. ನಮ್ಮ ಮನೇಲಿ ಜನ ಜಾಸ್ತಿ ಇರೋದ್ರಿಂದ ನಾನು ಒಂದು 3/4 kg ಅಕ್ಕಿ ಅನ್ನ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕ್ತಾ ಇದ್ದೀನಿ ಮತ್ತು ಸ್ಪ್ರಿಂಗ್ ಆನಿಯನ್ನ ಸ್ವಲ್ಪ ಹಾಕ್ತಾ ಇದ್ದೀನಿ ಮೇಲೆ ಗಾರ್ನಿಷ್ ಹಾಕ್ಬಿಟ್ಟು ನಾನು ಚೆನ್ನಾಗಿ ತಿರುಗಿಸ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ಚಿತ್ರಾನ್ನ ರೆಡಿಯಾಗಿದೆ. ನೀವು ಇದಕ್ಕೆ ಬೇಕಾದ್ರೆ ಟೊಮೆಟೊ ಕೂಡ ಹೆಚ್ಚಿ ಫ್ರೈ ಮಾಡುವಾಗ ಹಾಕ್ಕೊಬೋದು, ಮತ್ತು ನಿಂಬೆಹಣ್ಣು ಕೂಡ ಹಾಕ್ಕೊಬೋದು. ಚಿತ್ರಾನ್ನ ರೆಡಿ ಆಯಿತು. ನೀವು ಮನೇಲಿ ಮಾಡಿ ನೋಡಿ ಹೇಗನ್ನಿಸ್ತು ಅಂತ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಮ್ಮ ವಿಡಿಯೋನ ಯಾರು ಮೊದಲು ನೋಡ್ತಿರೋರು ಯಾರೇ ಆಗಿದ್ರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ನಮಗೆ ಬೆಲ್ ಬಟನ್ ಒತ್ತಿ ಮತ್ತು ನಮ್ಮ ವಿಡಿಯೋನ ಸ್ಕಿಪ್ ಮಾಡದೆ ನೀವು ನೋಡಿದ್ದಕ್ಕಾಗಿ ಧನ್ಯವಾದಗಳು ವೀಕ್ಷಕರೇ. ತುಂಬ ಧನ್ಯವಾದಗಳು ವೀಕ್ಷಕರೇ. ನಮಸ್ಕಾರ.